ಅಲ್ಲ ಗುರು, ನಮ್ಮ ಸೋಷಿಯಲ್ ಮೀಡಿಯಾ ಎಲ್ಲಿಗೆ ಹೋಗ್ತಾ ಇದ್ ಗುರು? ಕ್ರಂಚ್ ವಿಡಿಯೋ ಮಾಡೋರಿಗೆಲ್ಲ ಅಷ್ಟೊಂದು ಲೈಕು ಶೇರು ಕಮೆಂಟ್ ಕೊಡ್ತೀರಾ, ಫಾಲೋ ಮಾಡ್ಕೊಂತೀರಾ. ರಿಯಲ್ ಟ್ಯಾಲೆಂಟ್ ಅವರು ಯಾರು ಒಂದು ಲೈಕ್ ಕೊಡಲ್ಲ, ಶೇರ್ ಮಾಡಲ್ಲ, ಫಾಲೋ ಮಾಡ್ಕೊಳ್ಳಲ್ಲ. ಕ್ರಂಚ್ ವಿಡಿಯೋದವ್ರಿಗೆ ಒಂದು ನೈಟ್ ಏನಾರ ಕ್ರಂಚ್ ವಿಡಿಯೋ ಅವ್ನು ಫೇಮಸ್ ಆಯಿತು ಅಂದರೆ ಸಾಕು, ಬೆಳಗ್ಗೆ ಎದ್ದೇಳೋ ಸಾಲಿಗೆ ಆಗಲೇ 30K 50K ಫಾಲೋಯರ್ಸು. ನಾವು ಎಫರ್ಟ್ ಹಾಕಿ ಗಾಡಿ ರಿವ್ಯೂ ಮಾಡೋಕ್ಕೆ ನೈಟ್ ಗಾಡಿ ಅಡ್ಜಸ್ಟ್ ಮಾಡ್ಕೊಂಡು, ಆ ಗಾಡಿಗೆ ಸ್ಕ್ರಿಪ್ಟ್ ಮಾಡ್ಕೊಂಡು, ಗೂಗಲ್ ಇನ್ಫಾರ್ಮೇಷನ್ ತಗೊಂಡು, ಲೊಕೇಶನ್ ನೋಡ್ಕೆ ಲೊಕೇಶನ್ ತಗೋಗಿ ಅಲ್ಲಿ ಸ್ಕ್ರಿಪ್ಟ್ ಮಾಡ್ಕೊಂಡು, ಕಂಟೆಂಟ್ ಮಾಡ್ಕೊಂಡು, ಎಡಿಟ್ ಮಾಡೋಕ್ಕೆ ಇಷ್ಟೆಲ್ಲ ಟೈಮ್ ಕೊಟ್ಟು ನಾವು ಎಫರ್ಟ್ ಹಾಕ್ತೀವಿ ಅಂದರೆ ನಮ್ಗೊಂದು ಫಾಲೋ ಕೂಡ ಕಳ್ತಿರಲ್ಲ ಗುರು. ಅದರಲ್ಲೂ ವ್ಯೂಸು ಪರವಾಗಿಲ್ಲ, ನಾನು ಓಡ್ತೈತಿ ಅನ್ಕೊಂಡ್ರೆ ಲೈಕ್ ಅಂತೂ ಕೊಡೋದೇ ಇಲ್ಲ. ನಾವು ಅಷ್ಟೆಲ್ಲ ಎಫರ್ಟ್ ಹಾಕಿ ಅಪ್ಲೋಡ್ ಮಾಡಿದ್ರೆ ವ್ಯೂಸು 20K 30K ಅಷ್ಟೇ. ಫಾಲೋ ಅಂತೂ ಮಾತಾಡೋಂಗೆ ಇಲ್ಲ, ಬರೋದೇ ಇಲ್ಲ ಬಿಡ್ರಿ. ನೀವು ಅಷ್ಟೇ, ನೀವು ಹೈಪ್ ಕ್ರಿಯೇಟ್ ಮಾಡ್ತೀರಾ, ಸ್ಟೇ ಸಿಗುತ್ತೆ. ಅವ್ರನ್ನೇ ಬೈದು ಬಿಡೋದು ಆಮೇಲೆ ನಮ್ಮ ಜನಗಳು. ನಾವು ಲೈಕ್ ಕೊಡ್ಬೇಕಾದ್ರೆ, ಶೇರ್ ಮಾಡ್ಬೇಕಾದ್ರೆ, ಫಾಲೋ ಮಾಡ್ಬೇಕಾದ್ರೆ ಯಾರನ್ನ ಮಾಡ್ತಾ ಇದ್ದೀವಿ, ನಮ್ಗೆ ಫಾಲೋ ಮಾಡ್ಕೊಂಡ್ರೆ ಅವ್ರ ಕಡೆಯಿಂದ ನಮ್ಗೆ ಏನು ಇನ್ಫಾರ್ಮೇಷನ್ ಸಿಗುತ್ತೆ, ಏನು ಇನ್ಸ್ಪೈರ್ ಆಗ್ತೀವಿ ಅನ್ನೋದನ್ನ ನೋಡಿ ಫಾಲೋ ಮಾಡ್ಕೊಳ್ರಿ. ಸುಮ್ಮನೆ ಫಾಲೋ ಹೊತ್ಬಿಡೋದಲ್ಲ ಗುರು. ಅದಕ್ಕೆ ಗುರು, ರಿಯಲ್ ಟ್ಯಾಲೆಂಟ್ ಇರೋರಿಗೆ, ಇನ್ಫಾರ್ಮೇಷನ್ ವೀಡಿಯೋ ಕೊಡೋರಿಗೆ, ಕರೆಕ್ಟಾಗಿ ವೀಡಿಯೋ ಮಾಡೋರಿಗೆ ಫಾಲೋ ಮಾಡ್ಕೊಳ್ರಿ. ಕ್ರಂಚ್ ವೀಡಿಯೋ ಮಾಡೋರಿಗೆಲ್ಲ ಫಾಲೋ ಮಾಡ್ಕೊಂಡ್ರೆ ನೀವು ಅದೇ ಮೈಂಡ್ಸೆಟ್ಟೇ ಆಗೋಗ್ತೀರಾ. ನಿಮಗೂ ಏನು ಟ್ಯಾಲೆಂಟ್ ಬೆಳೆಯಲ್ಲ ಬ್ರೈನಲ್ಲಿ ಅಷ್ಟೇ. ನೀವು ಕ್ವೆಶನ್ ವೀಡಿಯೋ, ಬಿಸ್ನೆಸ್ ಇನ್ಫಾರ್ಮೇಷನ್ನು, ಗಾಡಿ ಇನ್ಫಾರ್ಮೇಷನ್ನು, ಮೋಟೋಲಾಗು, ಒಂದು ಇನ್ಫಾರ್ಮೇಷನ್ ವೀಡಿಯೋ ನೀವು ಲೈಕ್ ಮಾಡಿ ಶೇರ್ ಮಾಡೋದ್ರಿಂದ ನಿಮಗೆ ಅದೇ ವೀಡಿಯೋಗಳು ಬರ್ತಾ ಇರ್ತವೆ. ಅವಾಗ ನಿಮಗೆ ಒಂದು ಬ್ರೈನ್ ಕ್ರಿಯೇಟ್ ಆಗುತ್ತೆ. ಹೇಳೋಕ್ಕಲ್ಲ, ಮುಂದಕ್ಕೆ ನೀವೇ ಮೋಟೋಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಆಗ್ತೀರಾ. ನೀವು